ಪತ್ರಿಕಾ ಮಾಧ್ಯಮದ ಹಾಗೂ ಟಿ ವಿ ಮಾಧ್ಯಮದ ಮಿತ್ರರೆಲ್ಲರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸ್ವಾಗತಿಸುತ್ತಾ ಇಂದಿನ ಪತ್ರಿಕಾಗೋಷ್ಠಿಯನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದ ಹಾಗೂ KPCCಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಪದ್ಮರಾಜ ಆರ್ ಪೂಜಾರಿ ಅವರು ನಡೆಸಿಕೊಡಲಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸುತ್ತಾ, ಅದೇ ರೀತಿ ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ನಗರ ಅಧ್ಯಕ್ಷರಾದ ಅಪ್ಪಿಯವರು, ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ಜಯಶೀಲ ಅಡ್ಯಾಂತೆರವರು, ಜಿಲ್ಲಾ ಘಟಕದ ಅಧ್ಯಕ್ಷರಾದ ಪ್ರೇಮ್ನಾಥ್ ಬಳ್ಳಲ್ಬಾಗ್ರವರು, ಜಿಲ್ಲಾ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಸಮರ್ಥ ಭಟ್ರವರು ಉಪಸ್ಥಿತರಾದ ಅಂತ ತಿಳಿಸುತ್ತಾ, ಸನ್ಮಾನ್ಯ ಪದ್ಮರಾಜ್ ಪೂಜಾರಿ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಲಿದ್ದಾರೆ. ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ನೋಡ್ತಾ ಇದ್ದೇವೆ. ಈ ದೇಶಾದ್ಯಂತ ವಿದ್ಯಾರ್ಥಿಗಳು ಇವತ್ತು ರಸ್ತೆಗೆ ಇಳಿಯುವಂತಹ ಒಂದು ಪರಿಸ್ಥಿತಿ ಬಂತು. ಅವರ ಹೋರಾಟ ಯಾವ ರೀತಿಯಲ್ಲಿ ನಡೀತಾ ಇತ್ತು, ಇದಕ್ಕೆ ಮೂಲ ಕಾರಣಗಳೇನು, ಇದರ ಬಗ್ಗೆ ಕೇಂದ್ರ ಸರ್ಕಾರ ಎಷ್ಟು ಎಚ್ಚೆತ್ತುಕೊಂಡಿದೆ ಎಂಬುದನ್ನು ತಮ್ಮ ಮುಂದೆ ಇಡಬೇಕು, ಈ ವಿಚಾರಗಳನ್ನು ತಿಳಿಸಬೇಕು ಎನ್ನುವ ದೃಷ್ಟಿಯಿಂದ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ತಾವು ನೋಡ್ತಾ ಇದ್ರಿ, ಬಹುಶಃ 2014ರಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ BJP ಸರ್ಕಾರ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇದೆ. ಇವತ್ತು ಈ 2014ರಿಂದ ಇವತ್ತು ನೀಟ್ ಸೇರಿದಂತೆ ಇತರ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಮಾಡಲಿಕ್ಕೆ NTA ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಅನ್ನೋದನ್ನು ಸ್ಥಾಪನೆ ಮಾಡಿದರು. ಇದರ ಮುಖಾಂತರ ಆಗುವಂಥ ಎಕ್ಸಾಮ್ಗಳಲ್ಲಿ ಸುಮಾರು 152 ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿರುವಂಥದ್ದು ಈಗಾಗಲೇ ತಮಗೆಲ್ಲ ತಿಳಿದಿದೆ. ನಾನು ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸಲಿಕ್ಕೆ ಇಚ್ಛಿಸ್ತೇನೆ ನಿರ್ದಿಷ್ಟವಾಗಿ. ನೀವು ಇಷ್ಟೊಂದು ಸಂಖ್ಯೆ ಪ್ರತಿ ಬಾರಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಿರುವಂಥ ಸಮಯದಲ್ಲಿ ಈ NTA ಅನ್ನುವಂಥದ್ದು ಒಂದು ಸ್ವಾಯತ್ತವಾದಂಥ ಸಂಸ್ಥೆ, ಇದರ ವೈಫಲ್ಯ, ಹಗರಣಗಳು, ಇದರ ಬಗ್ಗೆ ಏನು ನಿಮ್ಮ ಮೇಲ್ವಿಚಾರಣೆಗಳೇನು, ಏನು ಮಾಡ್ತಾ ಇದ್ದೀರಿ ನೀವು ತೆಗೆದುಕೊಂಡಂತಹ ಕ್ರಮಗಳೇನು, ಇದರಲ್ಲಿ ಎಷ್ಟರ ಮಟ್ಟಿಗೆ ನೀವು ಸಕ್ಸಸ್ ಆಗಿದ್ದೀರಿ ಅನ್ನೋದನ್ನು ಇವತ್ತು ನೀವು ತಿಳಿಸಬೇಕಾಗಿದೆ. ಎರಡನೇದ್ದು, ಇವತ್ತು ನೀವು ನೋಡಿದ್ದೀರಿ ಈ ಬಾರಿಯ ನೀಟ್ ಪರೀಕ್ಷೆಯಲ್ಲಿ ಮತ್ತೆ ಎಂದಿನಂತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಬಹುಶಃ ಇವತ್ತು 22 ಮಕ್ಕಳು, ಹೇಳಲಿಕ್ಕೆ ನಮಗೆ ಕೂಡ ಮಕ್ಕಳಿದ್ದಾರೆ, ಆ ಮಕ್ಕಳ ಇದನ್ನು ಅವರ ಮಕ್ಕಳು ಒಂದು ಎಕ್ಸಾಮ್ ಅದು ಪಾಸ್ ಮಾಡಬೇಕಂದ್ರೆ ಅವರು ವರ್ಷ ಪೂರ್ತಿ ಯಾವ ರೀತಿ ಅವರು ಪ್ರಿಪ್ರೇಷನನ್ನು ಮಾಡಿಕೊಂಡಿರ್ತಾರೆ. ಅವರ ತಂದೆ ತಾಯಂದಿರು ಆ ಮಕ್ಕಳನ್ನು ಅವರು ಯಶಸ್ವಿ ಆಗಬೇಕು, ಒಳ್ಳೆಯ ರೀತಿಯಲ್ಲಿ ಅವರ ಮುಂದಿನ ಜೀವನ ರೂಪಿಸ್ಕೊಳ್ಬೇಕು ಅಂತ ಹೇಳಿ ಎಷ್ಟರ ಮಟ್ಟಿಗೆ ಅವರು ಸ್ಯಾಕ್ರಿಫೈಸನ್ನು ಮಾಡಿಕೊಂಡಿರ್ತಾರೆ. ಇಂಥ ಸಮಯದಲ್ಲೂ ಕೂಡ ಮತ್ತೆ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು. ಸುಮಾರು 22 ಮಂದಿ ವಿದ್ಯಾರ್ಥಿನಿಯರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಬಹುಶಃ ಇದು ಆತ್ಮಹತ್ಯೆ ಅಲ್ಲ, ಇದು ಕೇಂದ್ರದ ಒಂದು ವೈಫಲ್ಯದ ಫಲ, ಇದು ಒಂದು ಕೊಲೆ ಅಂತ ನಾವು ಹೇಳಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ ಇದು ಒಂದೇ ಪ್ರಥಮ ಬಾರಿಗೆ ಆಗೋದು ಅಂತ ಇದ್ದರೆ ಇದಕ್ಕೆ ಕ್ಷಮೆ ಇರ್ತಾ ಇತ್ತು. ಸ್ವಾಮಿ, ಇದು 152 ಬಾರಿ ಆಗ್ತಾ ಇದೆ ಅಂತ ಹೇಳಿದರೆ ನೀವು ನಿರ್ದಿಷ್ಟ ಹೊಣೆಯನ್ನು ಇದಕ್ಕೆ ನೀವು ಹೊತ್ಕೊಳ್ಬೇಕಾಗುತ್ತೆ. ನೀವು ಏನು ಮಾಡಿದ್ದೀರಿ, ಅದರ ನಂತರ ಇದರ ಬಗ್ಗೆ ವಿದ್ಯಾರ್ಥಿ ಸಮುದಾಯ ಎಚ್ಚೆತ್ತುಕೊಳ್ತು, ಪೋಷಕರು ಎಚ್ಚೆತ್ತುಕೊಂಡ್ರು, ಪ್ರತಿಭಟನೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ಅಲ್ಲಲ್ಲಿ ಪ್ರತಿಭಟನೆಗಳನ್ನು ಮಾಡುವಾಗ ನೀವು ನೋಡಿದ್ದೀರಿ, ಮೊನ್ನೆ ಜುಲೈ 20ನೇ ತಾರೀಕಿಗೆ ಜಂತರ್ ಮಂತರ್ನಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆಯುವಾಗ ಯಾವ ರೀತಿ ಈ ಪೊಲೀಸ್ನವರ ದೌರ್ಜನ್ಯ, ಬಹುಶಃ ಇವತ್ತು ದೊಡ್ಡ ಮೀಡಿಯಾಗಳಲ್ಲಿ ಇದು ಬರಲಿಲ್ಲ, ನೀವು ನೋಡಲಿಕ್ಕಿಲ್ಲ. ಆದರೆ ಸೋಷಿಯಲ್ ಮೀಡಿಯಾ ಇವತ್ತು ಬಹುಶಃ ತಾವು ಗಮನಿಸಿರ್ಬೋದು, ಒಂದು ಕೆಲವೊಂದು ಕ್ಲಿಪ್ಸನ್ನು ನಾನು ನಿಮಗೆ ತೋರಿಸ್ತೇನೆ. ಇದನ್ನು ನೋಡುವಾಗಲೂ ನಿಮಗೆ ಸ್ವಲ್ಪ ಆದರೂ ಮನುಷ್ಯತ್ವ ಅನ್ನುವಂಥದ್ದು ಇಲ್ವೇ ಇಲ್ವಾ? ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ಈ ಥರ ಆದರೂ ನೀವು ಸುಮ್ಮನೆ ಕೊಡ್ತಾ ಇದ್ರಾ? ಆ 16-17 ವರ್ಷದ ಮಕ್ಕಳು
ಹುಡುಗಿಯರು ಸೇರಿದಂತೆ ಆ ಪೊಲೀಸ್ ಆಫೀಸರ್ಸ್ಗಳಲ್ಲಿ ಅವರು ಆ ವಿನಂತಿ ಮಾಡ್ಕೊಳ್ತಾ ಇರೋದು ಅವರನ್ನು ನೋಡುವಾಗ ಕರಳು ಚುರ್ರ ಅನ್ನೋಂಥ ಒಂದು ಸಲ. ಆದರೆ ನಿಮಗೆ ಇದರ ಬಗ್ಗೆ ಯಾವುದರ ಬಗ್ಗೆ ಏನಿದಿಲ್ವ, ನೀವು ಪ್ರತಿಭಟನೆ ಮಾಡಿದಾಗ ಯಾವಾಗ ಒಂದು ಪ್ರತಿಭಟನೆ ಶಾಂತಿ ರೂಪವಾಗಿದ್ದಂಥ ಪ್ರತಿಭಟನೆ ವೈಲೆನ್ಸ್ಗೆ ಟರ್ನ್ ಆಗುತ್ತೆ, ಆವಾಗ ಕೆಲವೊಂದು ಕ್ರಮಗಳಿದೆ, ಕಾನೂನಿನ ಅಡಿಯಲ್ಲಿ ಕೆಲವೊಂದು ಕ್ರಮಗಳ ಪ್ರಕಾರ ಅದನ್ನು ಹಿಮ್ಮೆಟ್ಟಿಸುವಂಥದ್ದು ಇದ್ದೇ ಇರುವಂಥದ್ದು. ಆದರೆ ನೀವು ಮಾಡಿರುವಂಥದ್ದು ಏನು? ಇವತ್ತು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತೀರಿ, ಆ ಹೆಣ್ಣು ಮಕ್ಕಳ ಬಟ್ಟೆಗಳನ್ನು ಹರಿದಿದ್ದೀರಿ, ಅವರ ಮೈ ಮೇಲೆ ನೀವು ಯಾವ ರೀತಿಯ ದೌರ್ಜನ್ಯ ಎಸಗಿದ್ದೀರಿ ಅಂತ ಹೇಳಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ಚಿತ್ರಗಳ ಒಂದೊಂದು ಕ್ಲಿಪ್ಪನ್ನು ನೋಡಿದಾಗ ಗೊತ್ತಾಗುತ್ತೆ. ಅವರು ಹೇಳ್ತಾರೆ, ಆ ಮಕ್ಕಳು ಸಂಬಂಧ ಅಲ್ಲಿ ಇರುವಂಥ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾರೆ, ಸೇನೆಯವರಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ಒಂದು ಕಡೆಯಿಂದ ನಾವು ರೇಪ್ ಮಾಡುವಾಗ ಅದರ ವಿರುದ್ಧ ಹೋರಾಡ್ತಿದ್ದೆವು, ಇಂದು ನಮ್ಮ ಮೇಲೆ ಈ ಥರ ದೌರ್ಜನ್ಯ ಸರ್ಕಾರದ ಇದರಿಂದಲೇ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಆ ಮಕ್ಕಳು ಹೇಳ್ತಾ ಇದ್ದಾರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತ. ಇದಕ್ಕೆ ಉತ್ತರಿಸುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಇವತ್ತು ಪ್ರಧಾನಮಂತ್ರಿಗಳು ನಿನ್ನೆ ಬಂದರು ಹೊರಗಡೆ, ಇಷ್ಟರವರೆಗೆ ಅವರಿಗೆ ಬಾಯೇ ಬಿಡಲಿಲ್ಲ ಈ ವಿಚಾರದಲ್ಲಿ. ನಿನ್ನೆ ಟ್ವೀಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಸ್ವಾಮಿ, ನೀವೊಬ್ಬರು ಪ್ರಧಾನಮಂತ್ರಿ, ನಿಮ್ಮ ಬಗ್ಗೆ ನಾನು ಯಾವತ್ತೂ ಕೂಡ ವಿಶೇಷವಾಗಿ ಯಾವತ್ತೂ ಕೂಡ ನೀವು ನಮ್ಮ ಪ್ರಧಾನಮಂತ್ರಿಗಳು ಅತ್ಯಂತ ಗೌರವಾನ್ವಿತ ಪ್ರಧಾನಮಂತ್ರಿಗಳಂತಲೇ ಸಂಬೋಧಿಸ್ತೇವೆ. ಆದರೆ ನೀವು ಒಂದು ಕಡೆಯಿಂದ ಹೇಳ್ತೀರಿ ಈ ವಿದ್ಯಾರ್ಥಿಗಳು, ಈ ಯುವ ಜನತೆ ಈ ದೇಶದ ಆಸ್ತಿ ಅಂತ ಹೇಳ್ತೀರಿ, ಇನ್ನೊಂದು ಕಡೆ ಇದೇ ಆಸ್ತಿಗಳನ್ನು ನೀವು ಯಾವ ರೀತಿ ನಿರ್ಮೂಲನೆ ಮಾಡ್ತಾ ಇದ್ದೀರಿ ಅನ್ನೋದು ನಿಮ್ಮ ಈಗಿನ ಈ ಘಟನೆಗಳಿಂದ ಇದು ತಿಳಿದು ಬರುತ್ತೆ. ಇನ್ನು ನಿಮ್ಮ ಪಕ್ಷದ ನಿಮ್ಮ ಅಂಧಭಕ್ತರು ಇದಕ್ಕೆ ಹೇಳ್ತಾರೆ, ಈ ಪ್ರತಿಭಟನೆಗೆ ಇದು ಫಾರಿನ್ನಿಂದ ಬೇರೆ ಬೇರೆ ಇದರಿಂದ ದುಡ್ಡು ಬರ್ತಾ ಇದೆ, ಇದರಲ್ಲಿ ಬಹಳಷ್ಟು ಭಯೋತ್ಪಾದಕರು ಸೇರಿಕೊಂಡಿದ್ದಾರೆ, ಅದು ಇದನ್ನೆಲ್ಲ ಮಾಡ್ತೀರಿ. ಸ್ವಾಮಿ, ನೀವೇನು ಮೇಲೆ ಕೂತ್ಕೊಂಡು ಆಡಳಿತ ಮಾಡ್ತಾ ಇದ್ದೀರಾ, ಕತ್ತೆ ಕಾಯ್ತಾ ಇದ್ದೀರಾ? ನಿಮ್ಮ ಈ ಏಜೆನ್ಸಿಗಳೆಲ್ಲ ಇದೆಯಲ್ಲ, ಇಡಿ CBI ಇದೆಲ್ಲ ಇದೆಯಲ್ಲ, ಇದು ಕೇವಲ ವಿರೋಧ ಪಕ್ಷದವರನ್ನು ಹಿಮ್ಮೆಟ್ಟಿಸಲಿಕ್ಕೆ ಮಾತ್ರವಾ, ಅಥವಾ ಇಂಥ ಬೇರೆ ಕಡೆಗಳಿಂದ ಫಂಡ್ಸ್ಗಳು ಬರ್ತಾ ಇದೆ, ಪೂರೈಕೆ ಆಗ್ತಾ ಇದೆ, ಆ ಬಲದಿಂದ ಇವರು ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತೀರಲ್ಲ, ನಿಮಗೆ ನಾಚಿಕೆ ಇಲ್ವಾ, ಮಾನ ಮರ್ಯಾದೆ ಇಲ್ವಾ? ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಇವತ್ತು ನಮ್ಮ ನಾಯಕರು, ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ರಾಹುಲ್ ಗಾಂಧಿಯವರು ಈ ನಮ್ಮ ಎಜುಕೇಷನ್ ಪಾಲಿಸಿ ವಿರುದ್ಧ, ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಮಕ್ಕಳಲ್ಲಿ ಸಂವಾದಗಳನ್ನು ನಡೆಸ್ತಿದ್ದಾರೆ. ಅಲ್ಲೆಲ್ಲಿ ಹೋಗಿ ಆ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇದನ್ನು ನೋಡಿ ನೀವು ಕಲಿಬೇಕಿತ್ತು. ಅವರು ಮೊನ್ನೆ ಈ ಮಕ್ಕಳ ಮೇಲೆ ಆದಂಥ ದೌರ್ಜನ್ಯಗಳನ್ನು ಖಂಡಿಸಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಅವರು ಪ್ರತಿಭಟನೆಗೆ ಇಳಿದಾಗ ಅವರನ್ನು ನೀವು ಒಬ್ಬ ಪ್ರತಿಪಕ್ಷದ ನಾಯಕನನ್ನು ನೀವು ನಡೆಸಿಕೊಂಡಿರುವಂಥ ರೀತಿ ಇವತ್ತು ಈ ದೇಶದಲ್ಲಿ ಸರ್ವಾಧಿಕಾರಿ ಧೋರಣೆಯ ಅಥವಾ ಪ್ರಜಾಪ್ರಭುತ್ವ ಇನ್ನೂ ಜೀವಂತ ಆಗಿದೆಯಾ ಅಂತ ಎಲ್ರಿಗೂ ಸಂಶಯ ಬರುವಂತಾಗಿರುವಂಥದ್ದು. ಇದಕ್ಕೆ ತಾವು ಉತ್ತರಿಸುವಂಥ ಅಗತ್ಯ ಇದೆ. ಈಗಲಾದರೂ ನೀವು ಮುಂದೆ, ಈ ಹಿಂದೆ ಇವತ್ತು ನಮಗೆ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೇವೆ, ಕರ್ನಾಟಕದಲ್ಲಿ ಈ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳು ಕೂಡ ಮುಂದೆ ಬರಬೇಕೆನ್ನುವಂಥ ಉದ್ದೇಶಗಳಿಂದ ಇವತ್ತು CETಯನ್ನು ಆರಂಭ ಮಾಡಿದರು. ಇವತ್ತು ಎಲ್ಲ BJP ಪಕ್ಷದವರು ಕೂಡ ಇದನ್ನು ನಿರಾಕರಿಸುವುದಿಲ್ಲ. CET ಆದ ನಂತರ ಇವತ್ತು ಬಡವರ ಮನೆ ಮಕ್ಕಳು ಕೂಡ ಇಂಜಿನಿಯರ್ಗಳಾಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ ಅಂತ ಹೇಳ್ತಾರೆ. ಅಷ್ಟೊಂದು ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇತ್ತು. ನೀವು ಇದನ್ನು ಕೇಂದ್ರೀಕೃತ ಮಾಡಿ ನೀಟ್ ಆದ ನಂತರ ಆದಂತಹ ಗೊಂದಲಗಳು, ಆದಂತಹ ವೈಫಲ್ಯಗಳು ಇವತ್ತು ಯಾಕೆ ಈ ಥರ ಆಗ್ತಾಯಿದೆ? ಇದನ್ನು ಯಾಕೆ ಮತ್ತೆ ನೀವು ರಾಜ್ಯಗಳಿಗೆ ಅವರವರ ಸ್ವಾಯತ್ತಗಳಿಗೆ ಅನುಗುಣವಾಗಿ ಮಾಡಲಿಕ್ಕೆ ಬಿಡಬಾರ್ದು ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಇದಕ್ಕೆ ಉತ್ತರಿಸುವಂಥ ಕೆಲಸಗಳು ಈಗ ಅವತ್ತು ಆಗಬೇಕಾಗಿದೆ. ಇವತ್ತು ನಾನು ಮಕ್ಕಳಲ್ಲಿ ಕೂಡ ವಿಶೇಷವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ, ತಾವು ವಿದ್ಯಾರ್ಥಿಗಳು, ಈ ರಾಜಕೀಯದವರು ನಿಮ್ಮನ್ನು ದಾಳಗಳಾಗಿ ನಿಮ್ಮನ್ನು ಯೂಸ್ ಮಾಡ್ಕೊಳ್ತಾರೆ. 18 ವರ್ಷಕ್ಕೆ ಇವತ್ತು ನಿಮಗೆ ಚುನಾವಣೆ ಹಕ್ಕು ಬರುತ್ತೆ. ಹಾಗಂತ ಹೇಳಿ ನೀವು ಕಲಿತವ್ರು. ಇವತ್ತು ನಾನು
ಕೆಲವೊಂದು ಮಕ್ಕಳ ಈ ದೇಶದ ಬಗ್ಗೆ ಭಾಳಷ್ಟು ಒಂದು ರೀತಿಯಲ್ಲಿ ಈ ಥರದ ಆತಂಕದ ಪರಿಸ್ಥಿತಿ ಇದ್ದರೂ ಆ ಮಕ್ಕಳಲ್ಲಿರುವ ಧೈರ್ಯ ಛಲ ಅವರು ಮಾತಾಡುವಾಗ ನೋಡಲಿಕ್ಕಿದ್ರೆ ಬಹಳ ಸಂತೋಷ ಆಗುತ್ತೆ. ಇಂಥ ಮಕ್ಕಳು ಇವತ್ತು ನಮ್ಮ ದೇಶದಲ್ಲಿ ಇದ್ದಾರೆ. ನಿಜವಾಗ್ಲೂ ಈ ಆಸ್ತಿ ಇದನ್ನು ಸದ್ಬಳಕೆ ಮಾಡುವಂಥದ್ದು ನಮ್ಮ ಧರ್ಮ. ಯಾರು ಆಡಳಿತ ಮಾಡ್ತೇವೋ ನಮ್ಮ ಧರ್ಮ ಇದನ್ನು ಅಲ್ಲೇ ಇಸುಕಿ ಹಾಕುವಂಥದ್ದಲ್ಲ. ಆದ್ದರಿಂದ ನಾನು ಮಕ್ಕಳಿಗೂ ಕೂಡ ತಾವು ಯಾವತ್ತೂ ಕೂಡ ರಾಜಕೀಯದ ಬಲಿಪಶುಗಳಾಗಬೇಡಿ. ಇವತ್ತು ಎಷ್ಟು ಮಕ್ಕಳು ಇವತ್ತು ಬಹುಶಃ ಮಕ್ಕಳೊಟ್ಟಿಗೆ ಸದಾ ನಾವಿರ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಅಷ್ಟೇ ಅದೆಷ್ಟೋ ಮಂದಿ ಮಕ್ಕಳು ಫೋನ್ ಮಾಡಿ ನಮ್ಮ ಹತ್ರ ಹೇಳ್ತಾರೆ, ಸರ್ ನಾನು ಫಸ್ಟಿದ್ದು ಎಕ್ಸಾಮಿಗೆಲ್ಲ ಪ್ರಿಪೇರ್ ಆಗಿ ಒಳ್ಳೆ ಮಾಡಿದ್ದು ಅಂತ ಆಗಲಿಲ್ಲ, ನನಗೀಗ ಮಾರ್ಕ್ಸ್ ಕೂಡ ಬರೋದ ಧೈರ್ಯ ಇಲ್ಲ, ನಮಗೆಲ್ಲಾದರೂ ಒಂದು ಸೀಟ್ ಮಾಡಿಸಿಕೊಡು ಅಂತ ಹೇಳುವಾಗ ನಿಜವಾಗ್ಲೂ ನಮಗೆ ಕೂಡ ಬಹಳ ವೇದನೆ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಕೇಸ್ಗಳಿದೆ ಈ ಥರದ್ದು. ಇವತ್ತು ಟ್ಯೂಷನ್ ಮಾಫಿಯಾ ಅಂತ ನಾವು ಹೇಳ್ತೇವೆ, ಕೋಚಿಂಗ್ ಸೆಂಟರ್ಸ್. ಈ ಕೋಚಿಂಗ್ ಸೆಂಟರ್ಸ್ ಇದರಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿರುವಂಥದ್ದು ಕಂಡುಬರುತ್ತೆ. ಎಷ್ಟು ಕೋಚಿಂಗ್ ಸೆಂಟರ್ನ ಮೇಲೆ ನೀವು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ? ಇವತ್ತು ಈ ಕೋಚಿಂಗ್ ಸೆಂಟರ್ನಲ್ಲಿ ಯಾವ ರೀತಿಯ ಒಂದು ಹಣ ದೋಚುವ ದಂಧೆಯಾಗಿ ಇದು ಮಾರ್ಪಾಟಾಗಿದೆ, ಇದರ ಬಗ್ಗೆ ಎಷ್ಟು ವಾಯ್ಸ್ ರೈಸ್ ಮಾಡಿ ನೀವು ಇದರ ಬಗ್ಗೆ ಏನು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ? ಇವತ್ತು ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಈ ನಗರ ಪ್ರದೇಶಗಳಲ್ಲಿ ನಡೆಯುವಂತಹ ಕೋಚಿಂಗ್ ಸೆಂಟರ್ನಲ್ಲಿ ಅವರು ಏನು ಅಡ್ಮಿಷನ್ ತಗೊಳ್ಳಿಕ್ಕೆ ಸಾಧ್ಯ ಇದೆಯಾ? ಅದರ ಫೀಸನ್ನು ಕಟ್ಟಲಿಕ್ಕೆ ಭರಿಸಲಿಕ್ಕೆ ಸಾಧ್ಯ ಇದೆಯಾ? CET ಮಾಡಿರುವಂಥದ್ದು ಉದ್ದೇಶ ಎಲ್ಲ ವರ್ಗದ ಮಕ್ಕಳಿಗೂ ಕೂಡ ಕಲಿಯುವಂಥ ಆಗಬೇಕು ಅಂತೇಳಿ. ಇವತ್ತು ಈ ಕೋಚಿಂಗ್ ದಂಧೆಯಿಂದಾಗಿ ಇದರಲ್ಲಿ ಮತ್ತೆ ಮಕ್ಕಳು ವಂಚಿತರಾಗೋದು ಕೂಡ ಒಂದು ಕಾರಣ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇದರ ಬಗ್ಗೆ ಏನು ಕ್ರಮಗಳನ್ನು ತಾವು ತೆಗೆದುಕೊಳ್ತಾ ಇದ್ದೀರಾ? ಆ ಮಕ್ಕಳ ಮೇಲೆ ನಡೆದಂತಹ ಇದರ ಬಗ್ಗೆ ಬಹುಶಃ ನೀವು ಎಲ್ಲರೂ ನೋಡಿದ್ದೀರಿ. ಆದರೆ 1-2 ಕ್ಲಿಪ್ಪನ್ನು ನಾನು ನಿಮಗೆ ತೋರಿಸಲಿಕ್ಕೆ ಇಚ್ಛೆ ಪಡ್ತೇನೆ. ತುಂಬ ಇದೆ, 1-2 ಅಂತಲ್ಲ, ಇದಕ್ಕಿಂತ ಇನ್ನೂ ವರ್ಸ್ಟ್ ಇದೆ. ಆದರೂ ಈ ಮಕ್ಕಳನ್ನು ನೋಡಬೇಕಾದ್ರೂ ನಿಮಗೆ ಏನು ಅನಿಸೋದಿಲ್ವಾ ಅನ್ನೋಂಥ ನನ್ನ ಒಂದು ಇದಕ್ಕೆ ಏನು ನಿಮ್ಮ ಉತ್ತರ ಕೊಡ್ತೀರಿ? ಇವತ್ತು ಇದಕ್ಕೆ ನೀವು ಕೇವಲ SITಯನ್ನು ರಚನೆ ಮಾಡಿದ್ದೀರಿ. SIT ರಚನೆ ಮಾಡಿ ಸುಮ್ಮನೆ ಕೂತ್ರೆ ಹಾಗೆ ಬಿಡುತ್ತಾ? ಇವತ್ತು ಪ್ರತಿಯೊಂದು ಬಡವರ ಮನೆಯಿಂದಲೂ ಕೂಡ ₹1.25 ಕಲೆಕ್ಟ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ದೀರಿ. ಅದರ ನಂತರ ಮೊನ್ನೆ ಅದರ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ನಂತರ ಈ ದೇವಸ್ಥಾನದ ಕೆಲಸಗಳು ಆರಂಭವಾಗುವಾಗಲೂ ಕೂಡ ಪ್ರತಿ ಮನೆಗೆ ಹೋಗಿ ನೀವು ಡೊನೇಷನ್ಗಳನ್ನು ಕಲೆಕ್ಟ್ ಮಾಡಿದ್ದೀರಿ. ಇದರ ಆಡಿಟಿಂಗ್ ರಿಪೋರ್ಟ್ ಯಾವುದಾದ್ರೂ ನೀವು ಸಾರ್ವಜನಿಕರ ಮುಂದೆ ಇಟ್ಟಿದ್ದೀರಾ? ಇಷ್ಟೊಂದು ಹಗರಣಗಳು ಆಗ್ತಾ ಇರಬೇಕಾದ್ರೆ ನಿಮ್ಮ ಸರ್ಕಾರ ಏನು ಎಚ್ಚೆತ್ತುಕೊಳ್ಳಿಲ್ವಾ? ಏನು ಈ ಟ್ರಸ್ಟ್ನವರು ಮತ್ತು ನಿಮಗೆ ಒಟ್ಟಿಗೆ ನಿಮ್ಮ ಹೊಂದಾಣಿಕೆಯಿಂದ ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೀರಾ? ಇವತ್ತು ಕೆಳ ಹಂತದ ಕೆಲಸಗಾರರನ್ನು ಅವರ ಮೇಲೆ ನೀವು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀರಿ. ಟ್ರಸ್ಟಿಗಳಾಗಿದ್ದವರನ್ನು ರಾಜೀನಾಮೆ ಕೊಟ್ಟು ಅವರನ್ನು ಮನೆಗೆ ಹೋಗಿ ಆರಾಮಾಗಿ ಇಡಿ ಅಂತ ಹೇಳ್ತಾ ಇದ್ದೀರಿ ನೀವು. ಅವರು ಎಲ್ಲೆಲ್ಲಿ ಶೇರ್ ಮಾರ್ಕೆಟ್ಗಳಲ್ಲಿ ಹಣ ತೊಡಗಿಸಿಕೊಂಡಿದ್ದು ಕಂಡು ಬರುತ್ತೆ. ಬೇರೆ ಬೇರೆ ದೊಡ್ಡ ಇನ್ವೆಸ್ಟ್ಮೆಂಟ್ಗಳಲ್ಲಿ ಅವರು ಹಣ ಹೂಡಿಕೆಗಳನ್ನು ಮಾಡಿದ್ದು ಕಂಡು ಬರ್ತಾ ಇದೆ. ಏನು ಕ್ರಮಗಳನ್ನು ನೀವು ತೆಗೆದುಕೊಳ್ತಾ ಇದ್ದೀರಿ? ಇದರ ಬಗ್ಗೆ ನೀವು ಉತ್ತರಿಸಬೇಕು. ಇನ್ನೊಬ್ಬರು ನಾನು ಅವನು ಇವನು ಅಂತ ಯಾರನ್ನು ಮಾತಾಡೋದಿಲ್ಲ, ಚಿಕ್ಕ ಮಕ್ಕಳನ್ನು ಕೂಡ ಮಾತಾಡೋದಿಲ್ಲ. ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕ ಅಂತೆ R. ಅಶೋಕ್ ಬಹುಶಃ ಯಾವಾಗಲೂ ಅಮಲಿನಿಂದ ಎದ್ದು ಬಂದ ಹಾಗೆ ಮಾತಾಡ್ತಾರೆ. ನಿನ್ನೆ ಒಂದು ಇದರಲ್ಲಿ ನಾನು ನೋಡಿದೆ, ಕೇಂದ್ರದ ವಿರೋಧ ಪಕ್ಷದ ನಾಯಕರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯ ಬಗ್ಗೆ ಅವನೇನು ಅಲ್ಲಿ ಪಾರ್ಲಿಮೆಂಟ್ರಲ್ಲಿ ಅವನಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ಇಲ್ಲಿ ಬಂದು ಮಕ್ಕಳನ್ನು ಇದು ಮಾಡ್ತಾನೆ ಅಂತ ಹೇಳಿ ಮಾತಾಡ್ತಾರೆ. ನಿಮ್ಮ ಯೋಗ್ಯತೆಗೆ ಅಷ್ಟೇ ನಿಮ್ಮ ಯೋಗ್ಯತೆ ಏನು ಅಂತ ಅದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಮಾತುಗಳಿಂದ. ನಿಮ್ಮನ್ನು ಯಾವತ್ತು ನಿಮ್ಮ ಪಕ್ಷದವರೇ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೆ. ಇನ್ನೆಂತ ನಿಮ್ಮ ಮಾತಿಗೆ ಎಲ್ಲೂ ಕೂಡ ಒಂದು ಪೈಸೆ ಇದಿಲ್ಲ.
ಸ್ವಲ್ಪ ಜನಪ್ರತಿನಿಧಿಗಳಾದವರು ಮಾತನಾಡಬೇಕಾದ್ರೆ ನಿಮ್ಮನ್ನು ಫಾಲೋ ಮಾಡುವಂಥ ಅದೆಷ್ಟೋ ವ್ಯಕ್ತಿಗಳಿದ್ದಾರೆ. ಸ್ವಲ್ಪ ಅವರಿಗೆ ಅದಕ್ಕಾದರೂ ಮರ್ಯಾದೆ ಕೊಟ್ಟು ಮಾತನಾಡೋದನ್ನು ಕಲೀರಿ. ಥ್ಯಾಂಕ್ ಯು. ಎನಿ ಕ್ವಶನ್ಸ್? ಇದು ದೆಹಲಿಯ ಪ್ರತಿಭಟನೆ ಸಂಬಂಧಪಟ್ಟು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ನಿಮ್ಮ ಪಕ್ಷದಿಂದ ಪ್ರತಿಭಟನೆ ಆದದ್ದು ಕೇವಲ ರಾಹುಲ್ ಗಾಂಧಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಎನ್ನುವ ಒಂದು ಕಾರಣಕ್ಕೆ ಮಾತ್ರ. ಆ ನಂತರ ಯಾವುದು ನಡೆದಿಲ್ಲ. ಅಂದರೆ ಇಲ್ಲಿ ಮಾಜಿ ಪತ್ರಕರ್ತ ನಂದಗೋಪಾಲ್ ಅವರೊಂದು 48 ಗಂಟೆ ಉಪವಾಸ ಮಾಡಿದರು. ಅದು ಬಿಟ್ಟರೆ ಬೇರೆ ಯಾವುದಾಗಲಿ ಅಂದರೆ ಖಾಲಿ ನೀವು ಪತ್ರಿಕಾಗೋಷ್ಠಿಗೆ ಮಾತ್ರ ಸೀಮಿತವ ನಿಮ್ಮ ಆಕ್ರೋಶ? ಖಂಡಿತವಾಗಿಯೂ ಇಲ್ಲ. ನಾವು ಮೊನ್ನೆ ಪ್ರತಿಭಟನೆ ಮಾಡಿದ್ದು ಸಾಂಕೇತಿಕವಾಗಿ ರಾಹುಲ್ ಗಾಂಧಿ ಅವರನ್ನು ಡಿಟೈನ್ ಮಾಡಿದ್ದು ಮಕ್ಕಳ ಮೇಲೆ ಆದಂಥ ದೌರ್ಜನ್ಯದ ಇದರಲ್ಲಿ ನಾವು ಮೊನ್ನೆ ಒಂದು ತುರ್ತಾಗಿ ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ನಮ್ಮ ಯೂತ್ ಕಾಂಗ್ರೆಸ್ನಿಂದ ಇದೇ ಸೋಮವಾರ ದಿವಸ ನಾವು ಕಾರ್ಪೊರೇಷನ್ನಿಂದ ನವಭಾರತ್ ಸರ್ಕಲ್ನವರೆಗೆ ನಾವು ಪ್ರತಿಭಟನೆಗಳನ್ನು ಬೃಹತ್ ಪ್ರತಿಭಟನೆಯನ್ನು ನಾವು ಏರ್ಪಡಿಸಿದ್ದೇವೆ. ಹಾಗೆ ಕಾಂಗ್ರೆಸ್ ಹಂತ ಹಂತವಾಗಿ ನಾವು ಈ ಒಂದು ವಿಚಾರದಲ್ಲಿ ನಾವು ಯಾವತ್ತೂ ಕೂಡ ಈ ದೇಶದ ಸಂಪತ್ತು ಯುವಕರು ಮತ್ತು ವಿದ್ಯಾರ್ಥಿಗಳು ಇವರಿಗೆ ಆಗುವಂಥ ಇವರನ್ನು ಇಸುಕಿ ಹಾಕುವಂಥ ಯಾವ ಪ್ರಯತ್ನಗಳನ್ನು ನಡೆದರೂ ನಮ್ಮ ಹೋರಾಟಗಳು ನಿರಂತರವಾಗಿರುತ್ತೆ. ಮುಂದಿನ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಈಗ ಏನಾದರೂ ಪರಿಹಾರ ಸಿಗ್ಬೋದು ಅನ್ನುವಂಥದ್ದು. ಇವತ್ತು ಈ ಪ್ರತಿಭಟನೆಗಳಲ್ಲಿ ಪಾಲ್ಗೊಳ್ಳುವವರನ್ನು ದೇಶದ್ರೋಹಿಗಳು ಅಂತ ನೀವೇ ಹೇಳ್ತಾ ಬರ್ತಾ ಇದ್ದೀರಾ. ಪ್ರತಿಭಟನೆ ಮಾಡಿದ ತಕ್ಷಣ ಇವರು ದೇಶದ್ರೋಹಿಗಳು ಅಂತ ಹೇಳಿ ನೀವಂದರೆ ಪತ್ರಕರ್ತರು. ಇವತ್ತು ಎಲ್ಲ ಪತ್ರಕರ್ತರ ಗೋಧಿ ಮೀಡಿಯಾ ಅಂತ ನಾವೇನು ಹೇಳ್ತೇವೆ ಅವರು. ನೋಡಿ, ಈ ಕಾನೂನು ಬಾಹಿರವಾಗಿ ಯಾವುದೇ ಒಂದು ವಿದ್ಯಾರ್ಥಿಗಳು ಆಗಿರಲಿ, ಯುವಕರು ಆಗಿರಲಿ, ಪತ್ರಕರ್ತರಾಗಿರಲಿ ಅಥವಾ ಸರ್ಕಾರಿ ಅಧಿಕಾರಿಗಳ ಮೇಲೆ ಕೂಡ ಏನಾದರೂ ಆದರೆ ಅದು ಕೂಡ ಖಂಡನೆ ಮಾಡುವಂಥದ್ದೇ. ಅಲ್ಲ, ಕಾಣಿಸ್ತಿಲ್ಲ ಅಂದರೆ ನೋಡಿ, ಎಲ್ಲದೂ ಕೂಡ ಎಲ್ರಿಗೂ ಗೊತ್ತಿರೋದಿಲ್ಲ. ಈಗ ಪತ್ರಕರ್ತರು ಎಲ್ಲದರಲ್ಲಿ ನಮಗೆ ಆಗಿದೆ. ಈಗ ನಾನು ಹೇಳಿದೆ, ಈ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಂದು ಪ್ರೊಟೆಸ್ಟ್ಗಳಾದಾಗ ಅದನ್ನು ಹಿಮ್ಮೆಟ್ಟಿಸಲಿಕ್ಕೆ, ಅದು ವಾಯ್ಲೆಂಟ್ ರೂಪಕ್ಕೆ ತಿರುಗಿದಾಗ ಅದನ್ನು ತಡೆಯಲಿಕ್ಕೆ ಕಾನೂನು ಇದರಲ್ಲೇ ಬೇರೆ ಬೇರೆ ರೀತಿಯ ವಿಧಾನಗಳಿದೆ. ಅದನ್ನು ಬಿಟ್ಟು ಇವರು ಬೇರೆ ರೀತಿಯಲ್ಲಿ ಉಪಯೋಗಿಸಿರುವಂಥದ್ದು ಹೇಳ್ತೇನೆ. ನಾನು ಪತ್ರಕರ್ತರಿಗೆ ಯಾರಿಗಾದರೂ ಇದರಿಂದ ಅಲ್ಲಿ ತೊಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ನಾನು ಖಂಡಿಸ್ತೇನೆ. ಖಂಡಿತವಾಗ್ಲೂ ಖಂಡಿತ ಪೊಲೀಸ್ ಅಥವಾ ಇವರಿಂದ ಅಲ್ಲ, ಪ್ರತಿಭಟನಾಕಾರರಿಂದ ನೋಡಿ, ನಾನೇ ಹೇಳಿದ್ದೇನೆ, ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ BJP ನೇತೃತ್ವದ ಕೇಂದ್ರ ಸರ್ಕಾರ ಬೇಕಾದಷ್ಟು ಗೂಂಡಗಳನ್ನೆಲ್ಲ ಬಳಸಿಕೊಂಡಿದ್ದಾರೆ. ಇದನ್ನು ಆ ಪ್ರತಿಭಟನೆಯ ಒಂದು ಸ್ವರೂಪವನ್ನು ತಪ್ಪಿಸಬೇಕು ಅಂತ ಹೇಳಿ ಕೆಲವೊಂದು ಆಗಂತಕರನ್ನಲ್ಲಿ ಬಿಟ್ಟು ಇಂಥ ಕೆಲಸಗಳು ಮಾಡಿರ್ಬೋದು. ಆದರೆ ಪ್ರತಿಭಟನಾಕಾರರು ಖಂಡಿತವಾಗ್ಲೂ ಇಂಥ ಕೆಲಸಗಳನ್ನು ಮಾಡೋದಿಲ್ಲ ಅಂತ ಧೈರ್ಯ ನನಗಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ CSEET ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA, ವಾಣಿಜ್ಯ ವಿಭಾಗ, SCBA, SCBA, ECBA, ಕಲಾ ವಿಭಾಗ, HEPS,
ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468 8105072386. ವೆಬ್ಸೈಟ್ www.vivekanandapuc.com.